ಶಿರಸಿಯ ಪ್ರತಿಷ್ಠಿತ ಟಿಎಸ್ಎಸ್ ಸಂಸ್ಥೆಗೆ ವಿಶೇಷ ಆಡಳಿತ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಬಿಇಒ ಎಂಎಚ್ ನಾಯ್ಕ್. ಕಳೆದ ಆಗಸ್ಟ್ನಲ್ಲಿ ನಡೆದ ಖ್ಯಾತ ಟಿಎಸ್ಎಸ್ ಚುನಾವಣೆಯಲ್ಲಿ ಅಧಿಕಾರಕ್ಕೇರಿದ ಈಗಿನ ಆಡಳಿತ ಮಂಡಳಿಯ ಸದಸ್ಯರು ಅಂದಿನ ಚುನಾವಣಾ ಅಧಿಕಾರಿಯನ್ನು ಆಮಿಷಕ್ಕೆ ಒಡ್ಡಿ ದುರುಪಯೋಗಪಡಿಸಿಕೊಂಡು ಕಾನೂನು ಉಲ್ಲಂಘನೆ ಮಾಡಿ ಚುನಾವಣೆ ಪ್ರಕ್ರಿಯೆ ನಡೆಸಿದ್ದರು ಎಂಬ ಸದಸ್ಯರ ಆರೋಪದ ಮೇಲೆ ಡಿಆರ್ ಕೋರ್ಟ್ ಸುದೀರ್ಘ ವಿಚಾರಣೆ ನಡೆಸಿ ಹಾಲಿ ಆಡಳಿತ ಮಂಡಳಿಯ ಅಧಿಕಾರವನ್ನು ಮೊಟಕುಗೊಳಿಸಿ ಸಿದ್ದಾಪುರ ಬಿಇಒ ಆಗಿರುವ ಎಂಎಚ್ ನಾಯ್ಕ್ ಇವರನ್ನು 200 ದಿನಗಳ ಕಾಲ ವಿಶೇಷ ಆಡಳಿತ ಅಧಿಕಾರಿಯನ್ನಾಗಿ ನೇಮಿಸಿ ಆದೇಶ ಹೊರಡಿಸಿದೆ. ಈ ಬಗ್ಗೆ ಶಿರಸಿಯ ಪ್ರತಿಷ್ಠಿತ ಟಿಎಸ್ಎಸ್ ಸಂಸ್ಥೆಯ ವಿಶೇಷ ಆಡಳಿತ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಬಿಇಒ ಎಂಎಚ್ ನಾಯ್ಕ್ ಅವರು ಪತ್ರಕರ್ತರಿಗೆ ಮಾಹಿತಿ ನೀಡಿದರು. 24ನೇ ಸಾಲಿನಿಂದ 2027-28ನೇ ಸಾಲಿನವರೆಗಿನ ಅವಧಿಗೆ ಆಡಳಿತ ಮಂಡಳಿಗೆ ನಿರ್ದೇಶಕರುಗಳ ಸ್ಥಾನಕ್ಕೆ ಚುನಾವಣೆ ನಡೆಸಲಾಗಿತ್ತು. ಈ ಚುನಾವಣೆಯಲ್ಲಿ ಮತ ಎಣಿಕೆಯ ನಂತರ ಆಯ್ಕೆಯಾದ ನಿರ್ದೇಶಕರುಗಳ ಪಟ್ಟಿಯನ್ನು ರಿಟರ್ನಿಂಗ್ ಅಧಿಕಾರಿಗಳು ಘೋಷಣೆ ಮಾಡಿದ್ದರು. ತದನಂತರ ಈ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಆಯ್ಕೆ ಚುನಾವಣಾ ಪ್ರಕ್ರಿಯೆಯಲ್ಲಿ ತೀವ್ರ ಲೋಪದೋಷಗಳು ಜರುಗಿರುತ್ತದೆ ಎಂದು ಸದರಿ ಸಹಕಾರ ಸಂಘದ ಸದಸ್ಯರುಗಳಾದ ಶ್ರೀ ಗಣಪತಿ ಶೇಷಗಿರಿ ರಾಯ್ಸದ್ ಮತ್ತು ವಿನಾಯಕ್ ದತ್ತಾತ್ರೇಯ ಭಟ್ ರವರುಗಳು ಉಲ್ಲೇಖ ಕ್ರಮಾಂಕದ 2 ಚುನಾವಣಾ ದಾವಾ ಅರ್ಜಿಗಳನ್ನು ದಾಖಲಿಸಿದ್ದರು. ದಿನಾಂಕ 24/5/2024ರಂದು ಈ ದಾವಾ ಅರ್ಜಿಗಳನ್ನು ಇತ್ಯರ್ಥಪಡಿಸಿದ ನ್ಯಾಯಾಲಯದಿಂದ ದಿನಾಂಕ 20/8/2023ರಂದು ಸದರಿ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಗಂಭೀರ ಲೋಪಗಳಾಗಿರುವುದನ್ನು ಮನಗಂಡು ರಿಟರ್ನಿಂಗ್ ಅಧಿಕಾರಿಗಳು ಈ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಆಯ್ಕೆಯಾಗಿದ್ದಾರೆಂದು ಹೊರಡಿಸಲಾಗಿದ್ದ ದಿನಾಂಕ 20/8/2023ರ ಚುನಾವಣಾ ಫಲಿತಾಂಶಗಳನ್ನು ರದ್ದುಪಡಿಸಲಾಗಿದೆ ಹಾಗೂ ಆಡಳಿತ ಮಂಡಳಿಯ ರದ್ದತಿಯಿಂದ ಉಂಟಾಗಿರುವ ಶೂನ್ಯತೆಯ ಕಾರಣ ಆಡಳಿತ ಮಂಡಳಿ ಜಾಗಕ್ಕೆ ವಿಶೇಷಾಧಿಕಾರಿ ನೇಮಿಸಲು ನ್ಯಾಯಾಲಯದಿಂದ ಸಹಕಾರ ಸಂಘಗಳ ಅಧಿನಿಯಮ 1959ರ ಅಧಿನಿಯಮ 30 ಹೊರಡಿಸಲಾಗಿದೆ. ಅದರಂತೆ ಘನ ಸರ್ಕಾರದ ಅಧಿಸೂಚನೆ ಸಂಖ್ಯೆ CMW 243/CLM/9 ದಿನಾಂಕ 4/5/1994ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ ಸಹಕಾರ ಸಂಘಗಳ ಅಧಿನಿಯಮ 1959ರ ಅಧಿನಿಯಮ 30(1ರ ವಿಶೇಷಾಧಿಕಾರಿಯಾಗಿ ಶ್ರೀ ಎಂಎಚ್ ನಾಯ್ಕ್ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಶಿರಸಿ ಅವರನ್ನು ವಿಶೇಷಾಧಿಕಾರಿಯಾಗಿ 6 ತಿಂಗಳ ಅವಧಿಗೆ ನೇಮಿಸಲು ಆದೇಶಿಸಿದೆ. ತೋಟಗಾರ್ಸ್ ಕೋಆಪರೇಟಿವ್ ಸೇಲ್ಸ್ ಸೊಸೈಟಿ ಶಿರಸಿಯ ಖ್ಯಾತ ಹಿರಿಯ ವೈದ್ಯ ಹಾಗೂ ಲೇಖಕ ಡಾಕ್ಟರ್ ಕೆಪಿ ಪವಾರ್ ಇವರಿಗೆ ಬಂಜಾರ್ ಸಾಹಿತ್ಯ ಸೇವಾ ರತ್ನ ಪ್ರಶಸ್ತಿ. ಗೋರ್ ಬಂಜಾರ್ ಧರ್ಮಪೀಠ, ರಾಷ್ಟ್ರೀಯ ಬಂಜಾರ್ ಪರಿಷತ್, ರಾಷ್ಟ್ರೀಯ ಬಂಜಾರ್ ಸಾಹಿತ್ಯ ಪರಿಷತ್, ಗೋರ್ ಬಂಜಾರ್ ಸಾಹಿತ್ಯ ಅಕಾಡೆಮಿ ಮತ್ತು ಗೋರ್ ಹೋಲಿ ಬಂಜಾರ್ ಮಹಿಳಾ ಸಮೂಹ ಸಂಸ್ಥಾನಗಳು ಸೇರಿ ಮಾಡಿದ ಪ್ರಶಸ್ತಿ ಬಂಜಾರ್ ಭಾಷೆ ಮತ್ತು ಬಂಜಾರ್ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿ ನೀಡಲಾಗಿದೆ. ಮೊಟ್ಟಮೊದಲ ಬಾರಿಗೆ ರಾಷ್ಟ್ರಕವಿ ರವೀಂದ್ರನಾಥ್ ಟಾಗೋರ್ ಅವರ ಗೀತಾಂಜಲಿಯನ್ನು ಕನ್ನಡ ಮತ್ತು ಬಂಜಾರ್ ಭಾಷೆಗೆ ಅನುವಾದಿಸಿದ ಕೀರ್ತಿ ಡಾಕ್ಟರ್ ಕೆಪಿ ಪವಾರ್ ಇವರಿಗೆ ಸಲ್ಲುತ್ತದೆ. ವಿವೇಕ್ ಹೆಬ್ಬಾರ್ ಅವರಿಗೆ ಪಕ್ಷ ಸಂಘಟನೆ ಜವಾಬ್ದಾರಿ, ಕೆಪಿಸಿಸಿ ಸದಸ್ಯರಾಗಿ ನೇಮಕ, ಕಾರ್ಯಕರ್ತರಲ್ಲಿ ಉತ್ಸಾಹ. ಜಿಲ್ಲೆಯ ಯುವ ಉತ್ಸಾಹಿ ನಾಯಕ ವಿವೇಕ್ ಹೆಬ್ಬಾರ್ ಅವರಿಗೆ ಕಾಂಗ್ರೆಸ್ ಪಕ್ಷವು ಪಕ್ಷ ಸಂಘಟನೆ ಮಾಡುವ ಜವಾಬ್ದಾರಿಯನ್ನು ನೀಡಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿವೇಕ್ ಹೆಬ್ಬಾರ್ ಅವರಿಗೆ ಕೆಪಿಸಿಸಿ ಸದಸ್ಯನಾಗಿ ನೇಮಿಸಿದ್ದಾರೆ. ಬಿಜೆಪಿ ನಾಯಕರ ನಡೆಯಿಂದ ಬೇಸರಗೊಂಡು ತಮ್ಮನ್ನು ನಂಬಿದ ಕಾರ್ಯಕರ್ತರ ಮಾತಿನಂತೆ ಲೋಕಸಭಾ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ಸಿಗೆ ಸೇರ್ಪಡೆಗೊಂಡಿದ್ದರು. ಯುವ ನಾಯಕನ ಸೇರ್ಪಡೆಯಿಂದ ಯಲ್ಲಾಪುರ ಮುಂಡಗೋಡು ಭಾಗದ ಯುವಕರಲ್ಲಿ ಹೊಸ ಉತ್ಸಾಹವು ಮೂಡಿತು. ಅದರಂತೆ ವಿವೇಕ್ ಅವರು ಲೋಕಸಭೆಯ ಅಭ್ಯರ್ಥಿಯ ಪರವಾಗಿ ಯಲ್ಲಾಪುರ ಮುಂಡಗೋಡು ಕ್ಷೇತ್ರದಲ್ಲಿ ಓಡಾಡಿ ಕೆಲಸ ಮಾಡಿದ್ದರು. ಈಗ ಕೆಪಿಸಿಸಿ ಪಕ್ಷ ಸಂಘಟನೆಯ ಜವಾಬ್ದಾರಿ ನೀಡಿರುವುದು ವಿವೇಕ್ ಅವರ ಬೆಂಬಲಿಗರಲ್ಲಿ ಇಮ್ಮಡಿ ಉತ್ಸಾಹ ಮೂಡಿಸಿದೆ. ವಿವೇಕ್ ಅವರ ತಂದೆ ಶಿವರಾಮ್ ಹೆಬ್ಬಾರ್ ಅವರ ರಾಜಕೀಯ ಚಾಣಾಕ್ಷತೆ ಮತ್ತು ಹಿರಿಯ ನಾಯಕರ ಮಾರ್ಗದರ್ಶನ ದೊರೆಯಲಿದೆ. ಕ್ಷೇತ್ರದ ಯುವ ಸಮೂಹ ಮೆಚ್ಚಿನ ನಾಯಕರನ್ನಾಗಿ ವಿವೇಕ್ ಅವರು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರ ಮಾಡುತ್ತಾ ಪಕ್ಷದ ಚಟುವಟಿಕೆಗೆ ಮತ್ತು ಮತದಾರರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾರೆ ಎಂಬ ಭರವಸೆ ಕ್ಷೇತ್ರದಲ್ಲಿದೆ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿನಾಥ್ ಕಾವ್ಕರ್ ಮತ್ತು ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಶಾಸಕರಿಗೆ ಯಲ್ಲಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್.ಕೆ. ಭಟ್ ಮೆಣಸುಪಾಲು, ಮುಂಡಗೋಡು ಬ್ಲಾಕ್ ಅಧ್ಯಕ್ಷ ಜ್ಞಾನೇಶ್ವರ್ ಹುಡಿಹಾಳ್, ಬನವಾಸಿ ಬ್ಲಾಕ್ ಅಧ್ಯಕ್ಷ ಸಿಎಫ್ ನಾಯ್ಕ್ ಹಾಗೂ ವಿವಿಧ ಘಟಕಗಳ ಪದಾಧಿಕಾರಿ, ಪ್ರಮುಖರು, ಜನಪ್ರತಿನಿಧಿಗಳು, ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಕುಟುಂಬದ ಹೆಸರನ್ನು ಕಾಪಾಡುವುದು ಮುಖ್ಯ. ದೊಡ್ಡಮನೆ ವಿನಾಯಕ್ ಹೆಗಡೆ ದಾಂಪತ್ಯ ಸುವರ್ಣ ಮಹೋತ್ಸವ, ಹಲವು ಗಣ್ಯರು ಭಾಗಿ. ಪ್ರತಿಷ್ಠಿತ ಕುಟುಂಬವೊಂದರ ಮನೆಯ ಮಗನಾಗಿ ಹುಟ್ಟುವುದು ಮುಖ್ಯವಲ್ಲ, ಆದರೆ ಆ ಕುಟುಂಬದ ಹಿರಿಯರು ತಂದುಕೊಟ್ಟ ಹೆಸರನ್ನು ಕಾಪಾಡಿಕೊಳ್ಳುವುದು, ಕಿಂಚಿತ್ತೂ ಕುಂದು ಬಾರದಂತೆ ವ್ಯವಹರಿಸುವುದು ಮುಖ್ಯ ಎಂದು ಯಲ್ಲಾಪುರ ಸಂಕಲ್ಪದ ಪ್ರಮೋದ್ ಹೆಗಡೆ ಹೇಳಿದ್ದಾರೆ. ಅವರು ಇಲ್ಲಿಯ ದಿವಂಗತ ಗಣೇಶ್ ಹೆಗಡೆ ದೊಡ್ಡಮನೆಯವರ ಮೈತ್ರಿಯಲ್ಲಿ ವಿನಾಯಕ್ ಗಣೇಶ್ ಹೆಗಡೆ ಹಾಗೂ ಇಂದಿರಾ ಹೆಗಡೆ ದಂಪತಿಗಳ ದಾಂಪತ್ಯ ಸುವರ್ಣ ಮಹೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದರು.
ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿ ಎನ್.ಡಿ. ನಾಯ್ಕ ಐಸೂರು, ಕುಮಾರಿ ಅವನಿ ಹೆಗಡೆ ಅನಿಸಿಕೆ ವ್ಯಕ್ತಪಡಿಸಿದರು. ಡಾಕ್ಟರ್ ಶಶಿಭೂಷಣ್ ಹೆಗಡೆ ಸ್ವಾಗತಿಸಿದರು. ವಿನಾಯಕ್ ಹೆಗಡೆ ಕುಟುಂಬದವರು, ಬಂಧು ಬಾಂಧವರು ಸೇರಿದಂತೆ ಸಾವಿರಾರು ಜನರು ದಾಂಪತ್ಯ ಸುವರ್ಣ ಸಂಭ್ರಮಕ್ಕೆ ಸಾಕ್ಷಿಯಾದರು. ಇದೇ ಸಂದರ್ಭದಲ್ಲಿ ಖ್ಯಾತ ಕಲಾಕಾರರಿಂದ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು.